ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 18ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ. ಡಿಯೋಟರ್ಮಿ ಚಾಪ್ಟರ್ 16 ವರ್ಡ್ 18 to 20. ಟಾಪಿಕ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಯೆಹೋವನು ನಿಮ್ಮ ಗೋತ್ರಗಳ ಪ್ರಕಾರ ಕೊಡುವ ನಿನ್ನ ಎಲ್ಲ ಊರುಗಳಲ್ಲಿ ನಿಮ್ಮ ನ್ಯಾಯಾಧಿಪತಿಗಳನ್ನು ಅಧಿಕಾರಿಗಳನ್ನು ಇಟ್ಟುಕೊಳ್ಳಬೇಕು. ಅವರು ಜನಕ್ಕೆ ನೀತಿಯಿಂದ ನ್ಯಾಯ ತೀರಿಸಬೇಕು. ನೀವು ನ್ಯಾಯವನ್ನು ಕೆಡಿಸಬಾರದು. ನೀವು ಮುಖ ದಾಕ್ಷಿಣ್ಯ ನೋಡಬಾರದು, ಇಲ್ಲವೇ ಲಂಚ ತೆಗೆದುಕೊಳ್ಳಬಾರದು. ಲಂಚವು ಜ್ಞಾನಿಯ ಕಣ್ಣುಗಳನ್ನು ಕುರುಡು ಮಾಡಿ ನೀತಿವಂತರಿಗೆ ನ್ಯಾಯವನ್ನು ಕೆಡಿಸುತ್ತದೆ. ನೀವು ಬದುಕಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ನ್ಯಾಯವನ್ನು ಅನುಸರಿಸಬೇಕು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿ ಧರ್ಮಕ್ಕಳೇ. ವಾಕ್ಯ ಭಾಗದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅಧಿಕಾರಿಗಳನ್ನು ನ್ಯಾಯಾಧಿಪತಿಗಳನ್ನ ನಿಮ್ಮ ಗೋತ್ರಗಳ ಪ್ರಕಾರವಾಗಿ ನೀವು ನೇಮಕ ಮಾಡ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಜನರಿಗೆ ನೀತಿಯಿಂದ ನ್ಯಾಯ ತೀರಿಸಬೇಕು. ನ್ಯಾಯ ತೀರಿಸ್ಬೇಕಾದ್ರೆ ಹೇಗೆ ತೀರಿಸಬೇಕು? ನೀತಿಯನ್ನು ತೀರಿಸಬೇಕು. ಅಷ್ಟು ಮಾತ್ರ ಅಲ್ಲ, ನೀವು ನ್ಯಾಯವನ್ನು ಕೆಡಿಸಬಾರ್ದು. ಮುಖ ದಾಕ್ಷಿಣ್ಯ ನೋಡಿ ನೀವು ನ್ಯಾಯ ತೀರ್ಮಾನ ಮಾಡಬಾರ್ದು. ಅಷ್ಟು ಮಾತ್ರ ಅಲ್ಲ, ನೀವು ಲಂಚವನ್ನು ತೆಗೆದುಕೊಳ್ಬಾರ್ದು. ಲಂಚವು ಜ್ಞಾನಿಯ ಕಣ್ಣನ್ನು ಕುರುಡು ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ನೀತಿವಂತರಿಂದ ನ್ಯಾಯವನ್ನು ತಪ್ಪಿಸುತ್ತೆ ಅಂತ ವಾಕ್ಯ ಇರುತ್ತೆ. ಸೊ ಹಾಗಾಗಿ ನೀವು ದೇವರ ಆಶೀರ್ವಾದವನ್ನು ನೀವು ಹೊಂದ್ಕೋಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವೇನು ಮಾಡಬೇಕು? ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯಬೇಕು ಅಂತ ವಾಕ್ಯ ಇರುತ್ತೆ. ಬಹಳ ಪ್ರಮುಖವಾಗಿ ಆಜ್ಞೆಗಳಿರ್ತಕ್ಕಂಥದ್ದು ನಾವು ಅನುಸರಿಸಿ ನಡೆಯೋದಕ್ಕೋಸ್ಕರನೇ. ಸೊ ಹಾಗಾಗಿ ನಾವು ಆಜ್ಞೆಗಳನ್ನ ಅನುಸರಿಸಿ ನಡೆಯಲೇಬೇಕು. ಅಷ್ಟು ಮಾತ್ರ ಅಲ್ಲ, ಆಜ್ಞೆಗಳನ್ನ ಅನುಸರಿಸಿ ನಡೆಯೋದ್ರಿಂದ ಏನು ಲಾಭ ಇದೆ ಹೇಳಿ? ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಯಾವನಾದರೂ ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವನು, ಆಗ ನನ್ನ ತಂದೆಯು ಅವನನ್ನು ಪ್ರೀತಿಸುವನು. ದೇವರಿಗೆ ಸ್ತೋತ್ರ. ನಾವು ಆಜ್ಞೆಗಳನ್ನ ಅನುಸರಿಸಿ ನಡೆದರೆ ಸಾಕು, ನಮಗೆ ಆಟೋಮೆಟಿಕ್ಕಾಗಿ ಮೇಲಿಂದಲೇ ಆಶೀರ್ವಾದ ಬರುತ್ತೆ ಅಂತ ವಾಕ್ಯ ಹೇಳ್ತಾ ಅವ್ರು ಬಂದು ನಮ್ಮೊಳಗೆ ನಿವಾಸ ಮಾಡ್ತಾರಂತೆ. ಯಾವನಾದರೂ ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವನು, ಆಗ ನನ್ನ ತಂದೆಯು ಅವನನ್ನು ಪ್ರೀತಿಸುವನು. ಆಗ ಅಷ್ಟು ಮಾತ್ರ ಅಲ್ಲ, ನಾವಿಬ್ಬರು ಬಂದು ಅವನಲ್ಲಿ ನಿವಾಸ ಮಾಡುವೆವು ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು. ಸೊ ಈ ಜಗತ್ತನ್ನೇ ಸೃಷ್ಟಿ ಮಾಡತಕ್ಕಂಥ ದೇವರು ಬಂದು ನಮ್ಮೊಳಗೆ ನಿವಾಸ ಮಾಡೋದಾದರೆ ಹೇಗಿರುತ್ತೆ ಪ್ರೀತಿದ ಮಕ್ಕಳೇ? ಸಮಸ್ತ ಆಶೀರ್ವಾದಗಳು ನಮ್ಮಲ್ಲಿರುತ್ತೆ. ಸೊ ಹಾಗಾಗಿ ಆಶೀರ್ವಾದಗಳನ್ನೇ ಅಭಿವೃದ್ಧಿಯನ್ನು ಹೊಂದ್ಕೋಬೇಕು ಅಂತಲೇ ನ್ಯಾಯದಿಂದಲೇ ನಡೀರಿ ಅಂತ ಹೇಳ್ತಾರೆ. ನ್ಯಾಯದಿಂದಲೇ ನಡೀರಿ. ಅಷ್ಟು ಮಾತ್ರ ಅಲ್ಲ, ಆಜ್ಞೆಗಳನ್ನ ಅನುಸರಿಸಿ ನಡೆದು ಆ ವಾಗ್ದಾನದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ನಾವು ನಂಬಿಗಸ್ತರಾಗಿ ಆಜ್ಞೆಗಳನ್ನ ಅನುಸರಿಸಿ ನಡೆದೇ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಬೇಕು. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಇದೇ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನಮಗೆ ಇಷ್ಟಾನುಸಾರ ಜೀವಿಸೋದಕ್ಕೆ ಯಾವುದೇ ಅವಕಾಶ ಇಲ್ಲ, ಆದರೆ ಆಜ್ಞೆಗಳನ್ನ ಅನುಸರಿಸಿ ನಡೆಯಿರಿ ಅಂತ ಹೇಳ್ತೀರ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಅಧಿಕಾರಿಗಳನ್ನ ನ್ಯಾಯಾಧಿಪತಿಗಳನ್ನ ನೇಮಿಸ್ಕೊಳ್ರಿ. ಅವರು ನ್ಯಾಯದಿಂದ ನೀತಿಯಿಂದ ಅವರು ನ್ಯಾಯವನ್ನು ತೀರಿಸಲಿ. ಅಷ್ಟು ಮಾತ್ರ ಅಲ್ಲ, ಅವರು ಲಂಚ ತೆಗೆದುಕೊಳ್ಳದೆ ನಂಬಿಗಸ್ತರಾಗಿ ನ್ಯಾಯ ತೀರಿಸಲಿ. ಅವರು ನೀತಿವಂತರಿಗೆ ನ್ಯಾಯವನ್ನು ತಪ್ಪಿಸ್ದೆ ಲಂಚ ಅವರ ಕಣ್ಣು ಕುರುಡು ಮಾಡದೇ ಇರೋ ಥರ ಅವರು ಲಂಚ ತಗೊಳ್ಳದೆ ಪ್ರಾಮಾಣಿಕವಾಗಿ ಅವರು ಸೇವೆ ಸಲ್ಲಿಸಲಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಜ್ಞೆಗಳನ್ನ ಅನುಸರಿಸಿ ನಡೆದೇ ನ್ಯಾಯದಿಂದ ನೀತಿಯಿಂದ ನೀವು ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಂಬಿಗಸ್ತರಾಗಿ ನೀನು ವಾಕ್ಯಕ್ಕೆ ವಿಧೇಯರಾಗ್ತೀವಿ. ದಿನ ಆಜ್ಞೆಗಳನ್ನ ಅನುಸರಿಸಿ ನಡೆದು ನಾವು ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೋತೀವಿ. ನಿಮಗೆ ಮಹಿಮೆ ಆಗಲಿ, ನಿನ್ನ ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ,
ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.